ಡಿಫಾಲ್ಟ್ ಬೇಲನ್ನು ಯಾವ ಸಂದರ್ಭದಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಅನ್ನುವುದಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪಿನಲ್ಲಿ ವಿವರವಾಗಿ ತಿಳಿಸಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಆಂಧ್ರ ಪ್ರದೇಶದಲ್ಲಿ ಆರೋಪಿಯ ವಿರುದ್ಧ ಸಲ್ಲಿಸಿದಂಥ ಒಂದು ಪ್ರಕರಣದಲ್ಲಿ, ಅಂದರೆ CRPC ಸೆಕ್ಷನ್ 167 ಸಬ್-2 ಇದರ ಅಡಿಯಲ್ಲಿ ಅದರ ನಿಯಮಗಳಂತೆ ಸಾಧಾರಣ ಅಪರಾಧ ಆಗಿದ್ದರೆ 60 ದಿನಗಳ ಒಳಗಡೆ, ಅಥವಾ ಬೇಲು ರಹಿತ ಪ್ರಕರಣ ಅಂದರೆ ಗಂಭೀರವಾದಂಥ ಪ್ರಕರಣಗಳಾಗಿದ್ದರೆ 90 ದಿನಗಳ ಒಳಗಡೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಒಂದು ವೇಳೆ ಸಲ್ಲಿಸಲಿಲ್ಲ ಅಂತಂದಾಗ ಅವರಿಗೆ ನ್ಯಾಯಾಲಯ ಡಿಫಾಲ್ಟ್ ಬೇಲನ್ನು ನೀಡುತ್ತೆ. ಇಂಥ ಒಂದು ಡಿಫಾಲ್ಟ್ ಬೇಲನ್ನು ಯಾವಾಗ ಕ್ಯಾನ್ಸಲ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ವಿವರವಾಗಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ಆದೇಶವನ್ನು ನೀಡಿದೆ. ಪ್ರಕರಣದಲ್ಲೂ ಸಹ ಆರೋಪಿಗೆ ಡಿಫಾಲ್ಟ್ ಬೇಲನ್ನು ನೀಡಲಾಗಿರುತ್ತೆ. ಅನಂತರದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿರುತ್ತೆ. ಚಾರ್ಜ್ ಶೀಟಲ್ಲಿ ಅವರ ಮೇಲೆ ಗುರುತರವಾದಂಥ ಆರೋಪಗಳಿರುವಂಥದ್ದು, ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಅಂಶಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು ಇರುತ್ತೆ. ಅದನ್ನು ಪ್ರಶ್ನಿಸಿ ಅವರಿಗೆ ನೀಡಿದಂಥ ಡಿಫಾಲ್ಟ್ ಬೇಲನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಕೊಳ್ತಾರೆ. ಆದರೆ ನ್ಯಾಯಾಲಯ ಅದಕ್ಕೆ ಒಪ್ಪೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಕೂಡ ಅಪೀಲನ್ನು ಹಾಕಿರ್ತಾರೆ. ಹೈಕೋರ್ಟಲ್ಲಿ ಸರ್ಕಾರ ಸಲ್ಲಿಸಿದಂಥ ಮೇಲ್ಮನವಿಯನ್ನು ವಜಾಗೊಳಿಸುತ್ತೆ. ಇದರ ವಿರುದ್ಧ, ಅಂದರೆ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಮೇಲ್ಮನವಿಯನ್ನು ಸಂಪೂರ್ಣವಾಗಿ ಪರಿಗಣಿಸಿದಂಥ ಸುಪ್ರೀಂ ಕೋರ್ಟ್ ಡಿಫಾಲ್ಟ್ ಬೇಲನ್ನು ಯಾವಾಗಲಾದರೂ ಕ್ಯಾನ್ಸಲ್ ಮಾಡ್ಬೋದು. ಅಂದರೆ ಆರೋಪಿಯು ಪಡೆದಿರುವಂಥ ಡಿಫಾಲ್ಟ್ ಬೇಲ್ನಲ್ಲಿ ದೋಷ ಇದ್ದರೆ, ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿದಂಥ ನಂತರದಲ್ಲಿ ಗುರುತರವಾದಂಥ ಅಪರಾಧ ಎಸಗಿದ್ದು ಅವರನ್ನು ಜೈಲಲ್ಲಿ ಇಡ್ಬೋದಂಥ ಅಂಶ ಅದರಲ್ಲಿ ಇದ್ದರೆ, ಅವರನ್ನು ಬಿಡುಗಡೆ ಮಾಡಿರೋದ್ರಿಂದ ವಿಚಾರಣೆಗಾಗಲಿ ಮುಂದಿನ ಒಂದು ನ್ಯಾಯಾಲಯದ ವಿಚಾರಣೆಗಳಿಗಾಗಬಹುದು ತೊಂದರೆ ಆಗುತ್ತೆ ಅನ್ನೋದು ಕಂಡು ಬಂದಿದ್ದರೆ, ಅಥವಾ ಅವರು ಡಿಫಾಲ್ಟ್ ಬೇಲ್ನಲ್ಲಿ ಪಡ್ಕೊಂಡು ಅವರು ವಿಚಾರಣೆಗೆ ಸಹಕರಿಸದೇ ಇದ್ದರೆ, ನ್ಯಾಯಾಲಯಕ್ಕೆ ಸಹಕರಿಸದೇ ಇದ್ದರೆ, ಅಂಥ ಸಂದರ್ಭದಲ್ಲಿ ಅವರಿಗೆ ಮಂಜೂರಾದಂಥ ಡಿಫಾಲ್ಟ್ ಬೇಲನ್ನು ವಜಾಗೊಳಿಸ್ಬೋದು, ಕ್ಯಾನ್ಸಲ್ ಮಾಡ್ಬೋದು ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಲ್ಲಿ ಹೇಳಿದೆ. ಇದು CRPC ಸೆಕ್ಷನ್ 437 ಮತ್ತು 439 ಸಬ್-2 ಇದನ್ನು ಒಳಗೊಂಡಿದ್ದರೂ ಸಹ ಈ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡ್ಬೋದು ಅಂಥೇಳಿ ತನ್ನ ಒಂದು ಮಹತ್ವದ ತೀರ್ಪನ್ನು ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ವರ್ಸಸ್ ಗಂಗಿ ರೆಡ್ಡಿ ಆಲಿಯಾಸ್ ಯರ್ರಗಂಗೆ ರೆಡ್ಡಿ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಅದರ ಒಂದು PDF ಅನ್ನು ಕೂಡ ಪ್ರಿಂಟೌಟನ್ನು ತಗೋಬೋದಾಗಿರುತ್ತೆ.